ನಮಃ ಶಿವಾಯ. ಹರಹ ಓಂ ನಮಃ ಶಿವಾಯ. ಆದಿಪೂಜಿತ ವೇದ ವಂದಿತ ಸರ್ವ ಗಣಗಳಿಗೆ ಅಧಿಪತಿಯಾದಂತಹ ಸಿದ್ಧಿ ವಿನಾಯಕ ನಡಿಧಾವರೆಗಳಲ್ಲಿ ಪುರಮಡುತ್ತ ವಾಗರ್ತಾವಿವ ಸಂಪ್ರೋಕ್ತೋ ವಾಗರ್ತಾ ಪ್ರತಿಪತ್ತಹೆ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಜಗತ್ತಿನ ಮಾತಾಪಿತೃಗಳಾದಂತಹ ಪಾರ್ವತಿ ಪರಮೇಶ್ವರರ ಅಡಿಧಾವರೆಗಳಲ್ಲಿ ಪುರಮಡುತ್ತ ಹರ ಹರ ರುದ್ರಸ್ಯ ಧನಯ ರೌದ್ರ ಶೂಲ ಸಕ್ತ ಮಹಾಕರಃ ವೀರಭದ್ರ ಮಹಾತೇಜೋ ವೀರಭದ್ರ ಮಹಾತೇಜೋ ಹಿಮ ಕುಂಧಂಡು ಸನ್ನಿಭಃ ಭೈರವಂ ಭೈರವಾಕಾರಂ ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರಂ ಪ್ರಭಂ ರುದ್ರಂ ರುದ್ರಘನಾಧೀಶಂ ವೀರಭದ್ರಂ ಮೊಹಮ್ಮದೇ ವೀರಭದ್ರಂ ಮೊಹಮ್ಮದೇ ವೀರಶೈವರ ಕುಲತಿಲಕ ಪ್ರಸನ್ನ ರೇಣುಕರಿಗೆ ಗೋತ್ರ ಪುರುಷನಾದಂತಹ ಹುಡುಗರಿಯ ಮಹಾಗುರು ವೀರಭದ್ರ ಪ್ರಸನ್ನ ಭದ್ರ ಕಾಳಿ ಅಡಿಧಾವರೆಗಳಲ್ಲಿ ಪುರಮಡುತ್ತ ಹರ ಹರ ಮಹಾದೇವ ದೇವ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಮಂಡೇ ಮಠದ ಸುಕ್ಷೇತ್ರದಲ್ಲಿ ನೆಲೆಸಿರುವಂತಹ ಮಹಲಿಂಗೇಶ್ವರರ ಅಡಿಧಾವರೆಗಳಲ್ಲಿ ಪುರಮಡುತ್ತ ಮನೋಚ್ಛವಂ ಮಾರುತ ತುಲ್ಯ ವೇಗಂ ಚಿತ್ತೇಂದ್ರಿಯಂ ಬುದ್ಧಿಮತವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಗುರು ವೀರಭದ್ರೇಶ್ವರರಿಂದ ಶಿವದೀಕ್ಷೆಯನ್ನು ಪಡೆದು ತ್ರಿಕಾಲದಲ್ಲಿ ಶುಭ ಪೂಜೆಯನ್ನು ಮಾಡಿ ಅಷ್ಟಾನಂದ ಮುಕ್ತಿ ಸಾಮ್ರಾಜ್ಯವನ್ನು ಪಡೆದಂತಹ ಈಶ್ವರಾಂಶ ಸಂಭೂತರಾದಂತಹ ವೀರಾಂಜನೇಯ ಸ್ವಾಮಿಯ ಮುದ್ದು ಮಾರುತಿಯ ಅಡಿಧಾವರೆಗಳಲ್ಲಿ ಪುರಮಡುತ್ತ ಹರ ಹರ ಮಂಡಲವನ್ನೆಳೆದು ಮೂಲ ಬ್ರಹ್ಮಾಂಡವನ್ನೇ ಸುತ್ತಾಡಿಕೊಂಡು ಹರ ಹರ ಪುಣ್ಯಧ ಪುನುಗಧ ಪುಂಜರಗಧ ಪುಣ್ಯಧ ಪುನುಗಧ ಪುಂಜರಗಧ ಮುಕ್ತಿಯ ಸುಕ್ಷೇತ್ರವೆಂದೆನಿಸಿರುವಂತಹ ಹಿಂದೆಲ್ಲ ಸುಕ್ಷೇತ್ರದಲ್ಲಿ ನೆಲೆಸಿರುವಂತಹ ಅಖಿಲಾಂಡ ಕೋಟಿ ಭವನ ಬ್ರಹ್ಮಾಂಡ ನಾಯಕನಾದಂತಹ ಎಲ್ಲರಿಗೂ ವಲ್ಲಭನಾದಂತಹ ಗುರು ಮುನೇಶ್ವರನ ಅಡಿಧಾವರೆಗಳಲ್ಲಿ ಪುರಮಡುತ್ತ ಬಸವರಾಜ ಬಸವ ತಂದೆ ಬಸವ ಮಹಾಪ್ರಭುವೇ ಸದಾಕಾಲ ಪಾರ್ವತಿ ಪರಶಿವನನ್ನು ಒತ್ತು ತಿರುಗುವಂತಹ ಹೊರಗುರು ನಂದಿಕೇಶ್ವರನ ಹೊರಗುರು ಬಸವೇಶ್ವರನ ಅಡಿಧಾವರೆಗಳಲ್ಲಿ ಪುರಮಡುತ್ತ ಅಜ್ಞಾನವೆಂಬ ಅಂಧಕಾರವನ್ನು ಬಡೆದೋಡಿಸಿ ಅಜ್ಞಾನವೆಂಬ ಅಂಧಕಾರವನ್ನು ಬಡೆದೋಡಿಸಿ ಅಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಲು ಹೊರಗಿಳಿದು ಬಂದಂತಹ ಹರ ಹರ ಪರಮ ಪೂಜ್ಯರಾದಂತಹ ಸಿದ್ಧಗಂಗೆ ಯತಿಕುಲ ತಿಲಕ ಲಿಂಗೈಕ್ಯರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಯತಿವರ್ಯರ ಕರಕಮಲ ಸಂಜಾತರಾದಂತಹ ಮಂಡೇ ಮಠದ ಪರಮ ಪೂಜ್ಯರ ಅಡಿಧಾವರೆಗಳಲ್ಲಿ ಪುರಮಡುತ್ತ ಕಂಬಾಳು ಸಂಸ್ಥಾನ ಮಠದ ಪರಮ ಪೂಜ್ಯರ ಅಡಿಧಾವರೆಗಳಲ್ಲಿ ಪುರಮಡುತ್ತ ಹರ 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 ಮಹಾದೇವ ದೇವ. ನಟನೆಯನ್ನ ಮಾಡಿ ನರರನ್ನೆಲ್ಲ ಮೆಚ್ಚಿಸಬಹುದು, ನಟನೆಯನ್ನ ಮಾಡಿ ನರರನ್ನೆಲ್ಲ ಮೆಚ್ಚಿಸಬಹುದು. ಆದರೆ ಅರನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ, ಅರನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಸತ್ಯ ಶುದ್ಧ ಕಾಯಕವ ಮಾಡಿ, ಸತ್ಯ ಶುದ್ಧ ಕಾಯಕವ ಮಾಡಿ ಭಕ್ತಿಯ ಮಾರ್ಗದಲ್ಲಿ ನಡೆದು ಆ ಹರನನ್ನು ಮೆಚ್ಚಿಸಬೇಕು.
ಮಾಡಬೇಕು. ಭಕ್ತಿಮಯವಾದಂತಹ ಈ ಶುಭ ದಿವಸ, ಈ ಶುಭಗಳಿಗೆ ಶುಭ ಮುಹೂರ್ತ, ಶುಭ ಯೋಗ, ಶುಭ ಕಿರಣದಲ್ಲಿ ಮಹಾದೇವ ದೇವ ಮುನೇಶ್ವರನ ವಿಜಯದ ವಿಜಯ ಮಹಾಮಹೋತ್ಸವಕ್ಕೆ ಕೊಡುಗಲಿಯ ಮಹಾಗುರು ವೀರಭದ್ರ ಎಂಬುದಾಗಿ ಬಲ್ಲೆ 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 ರುದ್ರ ಬಲರೆ ಭಾಲ್ವರೆ 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 ಬಲರೆ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ ವೀರಭದ್ರ ವೀರಭದ್ರ ಜನುಮ ಕೂಗಿಗೆ ಮಹಾಗುರು ವೀರಭದ್ರ ಎಂತ ಬರುತ್ತೆ ಹೇಳಿ. ಯಾವ ದಕ್ಷ ಪ್ರಜಾಪಿತ ತನ್ನ ಶಿರಸ್ಸನ್ನ ಕಳೆದುಕೊಂಡ ಪರಿಯನ ದಕ್ಷ ಯಾಗದ ಪರಿಯನ ಬೇಡುವೆನು. ಹರ ಹರ ಮಹಾದೇವ ದೇವ. ಯಾವ ಬ್ರಹ್ಮನ ಹೆಬ್ಬೆರಳಿನಿಂದ ಉದ್ಭವಿಸಿದಂತಹ ದಕ್ಷ ಬ್ರಹ್ಮನಾದರು ದಕ್ಷಾವತಿಯಲ್ಲಿ ಸಕಲ ವೈಭವೋ ಪ್ರೇರಿತವಾದಂತಹ ಸಾಮ್ರಾಜ್ಯದಿಂದೊಳಗೂಡಿ ಪ್ರಸೂತಾದೇವಿಯ ಕೈ ಹಿಡಿದು ರಾಜ್ಯ ಭಾರವನ್ನು ಮಾಡುತ್ತಿರಲು ಸಂತಾನವಿಲ್ಲದ ಕಾರಣ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರಪ್ರಸಾದಿತರಾಗಿ 101 ಜನ ಹೆಣ್ಣು ಮಕ್ಕಳನ್ನು ಪಡೆದು ಆ ಹೆಣ್ಣು ಮಕ್ಕಳನ್ನ ಬ್ರಹ್ಮಾಂಡದಲ್ಲಿ ಶ್ರೇಷ್ಠರಾದಂತಹ ವರನಿಗೆ ಕೊಟ್ಟು
ತ್ರಿಪುಂಡಲ ಭಸ್ಮಧಾರಿ ರುದ್ರಾಕ್ಷಿ ಮಾಲಾಧರ ನೀಲಕಂಠ ನೀಲಾಲೋಹಿತ ದಿಗಂಬರ ಸರ್ವೇಶ್ವರ ಎಲ್ಲರಿಗೂ ವಲ್ಲಭನಾದಂತಹ ಆ ಜಗದಾದಿ ಜಗದೊಡೆಯನಾದಂತಹ ಹರ ಮಹಾದೇವ ದೇವ ಹೀಗೆ ಸಂತೋಷಭರಿತನಾಗಿ ಕಾಲವನ್ನು ಕಳೆಯುತ್ತಲಿರಲು ಮಂತ್ರಿ ಮಹೋದಯರ ಮಾತಿನಂತೆ ಲೋಕ ಕಲ್ಯಾಣಾರ್ಥವಾಗಿ ಅವಿಚ್ಛಿನ್ನವಾದ ಯಾಗವನ್ನು ಮಾಡಲು ಆ ಯಾಗಕ್ಕೆ ಹರಿಹರ ಬ್ರಹ್ಮಾದಿಗಳನ್ನು ಕರೆಯಲು ಗಜಾಶ್ವರ ತಾರುಢನಾಗಿ ವೈಭವೋಪೇರಿತನಾಗಿ ಯಾವ ದಕ್ಷ ಪ್ರಜಾಪಿತ ಸರ್ವ ಲೋಕಗಳನ್ನು ಸುತ್ತಾಡಿಕೊಂಡು ಕೊನೆಯದಾಗಿ ಕೈಲಾಸಕ್ಕೆ ಬರುವಾಗ ಪರಶಿವನಿಂದ ಅವಮಾನಿತನಾಗಿ ಪರಶಿವನ ವಿರೋಧವನ್ನು ತಾಳಿ ಯಾಗವನ್ನು ಮಾಡುತ್ತಿದ್ದಾನೆ. ಹರ ಹರ ಮಹಾದೇವ ದೇವ ಯಾವ ದಕ್ಷಾವತಿಯಲ್ಲಿ ಅವಿಚ್ಛಿನ್ನವಾದ ಯಾಗ ಆ ಯಾಗಕ್ಕೆ ಸರ್ವ ದೇವತೆಗಳು ಬಂದಿದ್ದಾರೆ. ಸ್ವಲ್ಪ ಸಮಯ ಕಳೆಯುವುದರೊಳಗಾಗಿ ನಾರದ ಮಹಾಮುನಿಗಳಿಂದ ದಾಕ್ಷಾಯಿಣಿಗೆ ತಲುಪಲು ಈ ವಿಚಾರವನ್ನು ಕೇಳಿದಂತಹ ದಾಕ್ಷಾಯಿಣಿಯು ಪತಿದೇವರಾದ ಪರಮೇಶ್ವರನೇ ಪತಿದೇವರಾದ ದಕ್ಷ ಬ್ರಹ್ಮ ಅವಿಚ್ಛಿನ್ನವಾದ ಯಾಗವನ್ನು ಮಾಡ್ತೇವೆ, ನಾವು ಹೋಗಿ ಬರಲೇ ಎಂತೆಂಬುದಾಗಿ ನುಡಿಯಲು ಎಲ್ಲ ಬಲ್ಲಂತಹ ವಲ್ಲಭನಾದ ಪರಮೇಶ್ವರನು ಬೇಡವೇ ದಾಕ್ಷಾಯಿಣಿ, ಬೇಡವೇ ದಾಕ್ಷಾಯಿಣಿ, ಆ ಯಾಗಕ್ಕೆ ಹೋಗಬೇಡ, ಹೋದಡೆ ಅವಮಾನವನ್ನು ಹೊಂದುತ್ತೀಯ, ಅದು ನನ್ನ ವಿರೋಧವನ್ನು ತಾಳಿ ಮಾಡುತ್ತಿರುವ ಯಾಗ, ನೀನು ಹೋಗಬೇಡವೆಂಬುದಾಗಿ ವಿಧವಾಗಿ ಪರಿಯಿಂದ ಕೇಳಿದರು. ಯಾವ ಜಗದಂಬಿಕೆಗೆ ತವರು ಮನೆ ಎಂಬ ಮಕಾರ ಬಿಡಲಿಲ್ಲ. ಹಠವಂತಳಾಗಿ ಪರಶಿವನಿಂದ ಅಪ್ಪಣೆಯನ್ನು ಪಡೆದು ಆ ಜಗದಂಬಿಕೆ ದಾಕ್ಷಾಯಿಣಿಯು ನಂದಿಕೇಶ್ವರನ ಮೇಲೇರಿ ಕೈಲಾಸ ಗಿರಿಶಿಖರದಿಂದ ದಕ್ಷಾವತಿಗೆ ಬರುವಾಗ ಈ ವಿಚಾರವನ್ನಿದ್ದಂತಹ ಯಾವ ದಕ್ಷ ಬ್ರಹ್ಮ ಯಾಗ ಶಾಲೆಯಲ್ಲಿ ನಡೆದಿರುವಂತಹ ಸಕಲ ದೇವತೆಗಳಲ್ಲಿ ಎನಗೋ ದೇವತೆಗಳಿನ ಆ ದಾಕ್ಷಾಯಿಣಿಯ ಮೂರ್ತಿಗಳು ಅವಳನ್ನು ಯಾರಾದರೂ ಮಾತನಾಡಿಸಿದ್ದಲ್ಲಿ ತಕ್ಕ ಶಿಕ್ಷೆಯಾದಿತ್ತು ಎಚ್ಚರ ಎಂಬುದಾಗಿ ನುಡಿಯಲು ಹರ ಮಹಾದೇವ ದೇವ ಯಾವ ದಾಕ್ಷಾಯಿಣಿಯಾದರೂ ಬಾಲ್ಯದ ಆಟ ಪಾಠಗಳನ್ನು ನೆನೆಯುತ್ತಾ ದಕ್ಷಾವತಿಗೆ ಬಂದಿದ್ದಾಳೆ. ನನ್ನ ಪರಿವಾರದವರು ಅಕ್ಕ ತಂಗಿಯರು ದಾಕ್ಷಾಯಿಣಿಯನ್ನು ಕಂಡರೂ ಕಾಣದಂತೆ ಓಡಾಡುತ್ತಿದ್ದಾರೆ. ಇದನ್ನು ಕಂಡಂತಹ ಯಾವ ದಾಕ್ಷಾಯಿಣಿಗೆ ಮನಸ್ಸಿನ ಬಡಿದಂತಾಯಿತು. ಯಾವ ದಾಕ್ಷಾಯಿಣಿಯು ಬ್ರಹ್ಮನಿಗೆ ಎದುರಾಗಲು